ಇಂದು ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಂತಹದ್ದು ಬಹಳ ದುರಾದೃಷ್ಟಕರವಾದಂತಹ ಘಟನೆ. 9 ಜನ ಮೃತಪಟ್ಟಿದ್ದಾರೆ. ಘಟನೆಗೆ ಮತ್ತು ನಿಧನರಾದವರಿಗೆ ಶೋಕ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ಇದು ತನಿಖೆಯಾಗಿ ಏನು ವಾಸ್ತವಾಂಶ ಅಂತ ಹೊರಗಡೆ ಬಂದು ಅದಕ್ಕೆ ಒಂದು ನ್ಯಾಯಸಮ್ಮತವಾಗಿ ಇದಕ್ಕೆ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆದಷ್ಟು ಪ್ರಯತ್ನ ಶೀಘ್ರವಾಗಿ ಆಗಿ ಅವರಿಗೆ ಸತ್ಯ ಹೊರಗೆ ಬರಲಿ ಅಂತ ನಾನು ಆಶಿಸ್ತೇನೆ. ನಿನ್ನೆಯಿಂದ ಟ್ರಾವೆಲ್ ಅಲ್ಲಿ ಇದ್ದೀನಿ. ನ್ಯೂಸ್ ಪೇಪರ್ ನೋಡಕ್ಕೂ ಟೈಮ್ ಇಲ್ಲ, ಟಿವಿ ಅಂತೂ ನೋಡೇ ಇಲ್ಲ. ಹೌದು, ಈಗ ಈ ತರ ಘಟನೆ ಆಗಬಾರದು. ಈ ರೀತಿಯಾದಂತ ಘಟನೆಗಳು, ದುರ್ಘಟನೆ ಆಗಬಾರದು. ಆಗುವುದರಲ್ಲಿ ಏನಾದರೂ ಎಚ್ಚರ ತಪ್ಪಿದಾರ ಅನ್ನೋದು ಕೂಡ ಮುಖ್ಯ. ಆ ಆಯಾಮದಲ್ಲೂ ತನಿಖೆ ಆಗಬೇಕು. ಎಚ್ಚರ ತಪ್ಪಿ ತಡೆಗಟ್ಟಬಹುದಾಗಿದ್ದು ಆಗಿದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಸ್ವಾಭಾವಿಕವಾಗಿ ಉದ್ಭವಿಸ್ತದೆ. ಮತ್ತು ಯಾರು ಹೇಗೆ ಆಗಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತವೆ. ತನಿಖೆ ಆದಷ್ಟು ಶೀಘ್ರವಾಗಿ ಒಳ್ಳೆ ತನಿಖೆಯನ್ನ ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಜೊತೆಗೆ ನ್ಯಾಯವನ್ನು ಸಹ ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಏರ್ಪೋರ್ಟ್ ಅಲ್ಲಿ ಪ್ರಾರ್ಥನೆ ಮಾಡಿದ್ದು ನನಗೆ ಗೊತ್ತಿಲ್ಲ. ಇಂದು ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಂತಹದ್ದು ಬಹಳ ದುರಾದೃಷ್ಟಕರವಾದಂತಹ ಘಟನೆ. 9 ಜನ ಮೃತಪಟ್ಟಿದ್ದಾರೆ. ಘಟನೆಗೆ ಮತ್ತು ನಿಧನರಾದವರಿಗೆ ಶೋಕ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ಇದು ತನಿಖೆಯಾಗಿ ಏನು ವಾಸ್ತವಾಂಶ ಅಂತ ಹೊರಗಡೆ ಬಂದು ಅದಕ್ಕೆ ಒಂದು ನ್ಯಾಯಸಮ್ಮತವಾಗಿ ಇದಕ್ಕೆ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆದಷ್ಟು ಪ್ರಯತ್ನ ಶೀಘ್ರವಾಗಿ ಆಗಿ ಅವರಿಗೆ ಸತ್ಯ ಹೊರಗೆ ಬರಲಿ ಅಂತ ನಾನು ಆಶಿಸ್ತೇನೆ. ನಿನ್ನೆಯಿಂದ ಟ್ರಾವೆಲ್ ಅಲ್ಲಿ ಇದ್ದೀನಿ. ನ್ಯೂಸ್ ಪೇಪರ್ ನೋಡಕ್ಕೂ ಟೈಮ್ ಇಲ್ಲ, ಟಿವಿ ಅಂತೂ ನೋಡೇ ಇಲ್ಲ. ಹೌದು, ಈಗ ಈ ತರ ಘಟನೆ ಆಗಬಾರದು. ಈ ರೀತಿಯಾದಂತ ಘಟನೆಗಳು, ದುರ್ಘಟನೆ ಆಗಬಾರದು. ಆಗುವುದರಲ್ಲಿ ಏನಾದರೂ ಎಚ್ಚರ ತಪ್ಪಿದಾರ ಅನ್ನೋದು ಕೂಡ ಮುಖ್ಯ. ಆ ಆಯಾಮದಲ್ಲೂ ತನಿಖೆ ಆಗಬೇಕು. ಎಚ್ಚರ ತಪ್ಪಿ ತಡೆಗಟ್ಟಬಹುದಾಗಿದ್ದು ಆಗಿದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಸ್ವಾಭಾವಿಕವಾಗಿ ಉದ್ಭವಿಸ್ತದೆ. ಮತ್ತು ಯಾರು ಹೇಗೆ ಆಗಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತವೆ. ತನಿಖೆ ಆದಷ್ಟು ಶೀಘ್ರವಾಗಿ ಒಳ್ಳೆ ತನಿಖೆಯನ್ನ ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಜೊತೆಗೆ ನ್ಯಾಯವನ್ನು ಸಹ ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಏರ್ಪೋರ್ಟ್ ಅಲ್ಲಿ ಪ್ರಾರ್ಥನೆ ಮಾಡಿದ್ದು ನನಗೆ ಗೊತ್ತಿಲ್ಲ. ಇಂದು ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಂತಹದ್ದು ಬಹಳ ದುರಾದೃಷ್ಟಕರವಾದಂತಹ ಘಟನೆ. 9 ಜನ ಮೃತಪಟ್ಟಿದ್ದಾರೆ. ಘಟನೆಗೆ ಮತ್ತು ನಿಧನರಾದವರಿಗೆ ಶೋಕ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ಇದು ತನಿಖೆಯಾಗಿ ಏನು ವಾಸ್ತವಾಂಶ ಅಂತ ಹೊರಗಡೆ ಬಂದು ಅದಕ್ಕೆ ಒಂದು ನ್ಯಾಯಸಮ್ಮತವಾಗಿ ಇದಕ್ಕೆ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆದಷ್ಟು ಪ್ರಯತ್ನ ಶೀಘ್ರವಾಗಿ ಆಗಿ ಅವರಿಗೆ ಸತ್ಯ ಹೊರಗೆ ಬರಲಿ ಅಂತ ನಾನು ಆಶಿಸ್ತೇನೆ. ನಿನ್ನೆಯಿಂದ ಟ್ರಾವೆಲ್ ಅಲ್ಲಿ ಇದ್ದೀನಿ. ನ್ಯೂಸ್ ಪೇಪರ್ ನೋಡಕ್ಕೂ ಟೈಮ್ ಇಲ್ಲ, ಟಿವಿ ಅಂತೂ ನೋಡೇ ಇಲ್ಲ. ಹೌದು, ಈಗ ಈ ತರ ಘಟನೆ ಆಗಬಾರದು. ಈ ರೀತಿಯಾದಂತ ಘಟನೆಗಳು, ದುರ್ಘಟನೆ ಆಗಬಾರದು. ಆಗುವುದರಲ್ಲಿ ಏನಾದರೂ ಎಚ್ಚರ ತಪ್ಪಿದಾರ ಅನ್ನೋದು ಕೂಡ ಮುಖ್ಯ. ಆ ಆಯಾಮದಲ್ಲೂ ತನಿಖೆ ಆಗಬೇಕು. ಎಚ್ಚರ ತಪ್ಪಿ ತಡೆಗಟ್ಟಬಹುದಾಗಿದ್ದು ಆಗಿದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಸ್ವಾಭಾವಿಕವಾಗಿ ಉದ್ಭವಿಸ್ತದೆ. ಮತ್ತು ಯಾರು ಹೇಗೆ ಆಗಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತವೆ. ತನಿಖೆ ಆದಷ್ಟು ಶೀಘ್ರವಾಗಿ ಒಳ್ಳೆ ತನಿಖೆಯನ್ನ ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಜೊತೆಗೆ ನ್ಯಾಯವನ್ನು ಸಹ ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಏರ್ಪೋರ್ಟ್ ಅಲ್ಲಿ ಪ್ರಾರ್ಥನೆ ಮಾಡಿದ್ದು ನನಗೆ ಗೊತ್ತಿಲ್ಲ. ಇಂದು ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಂತಹದ್ದು ಬಹಳ ದುರಾದೃಷ್ಟಕರವಾದಂತಹ ಘಟನೆ. 9 ಜನ
ಮೃತಪಟ್ಟಿದ್ದಾರೆ. ಘಟನೆಗೆ ಮತ್ತು ನಿಧನರಾದವರಿಗೆ ಶೋಕ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ಇದು ತನಿಖೆಯಾಗಿ ಏನು ವಾಸ್ತವಾಂಶ ಅಂತ ಹೊರಗಡೆ ಬಂದು ಅದಕ್ಕೆ ಒಂದು ನ್ಯಾಯಸಮ್ಮತವಾಗಿ ಇದಕ್ಕೆ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆದಷ್ಟು ಪ್ರಯತ್ನ ಶೀಘ್ರವಾಗಿ ಆಗಿ ಅವರಿಗೆ ಸತ್ಯ ಹೊರಗೆ ಬರಲಿ ಅಂತ ನಾನು ಆಶಿಸ್ತೇನೆ. ನಿನ್ನೆಯಿಂದ ಟ್ರಾವೆಲ್ ಅಲ್ಲಿ ಇದ್ದೀನಿ. ನ್ಯೂಸ್ ಪೇಪರ್ ನೋಡಕ್ಕೂ ಟೈಮ್ ಇಲ್ಲ, ಟಿವಿ ಅಂತೂ ನೋಡೇ ಇಲ್ಲ. ಸರ್, ಈಗ ಗಡಿ ಭಾಗದಲ್ಲಿ ಈ ಸರ್, ರೀತಿಯಾಗಿ ಘಟನೆಗಳು ನಡೀತಿತ್ತು, ಆದ್ರೆ ಡೆಲ್ಲಿ ಮಧ್ಯಭಾಗದಲ್ಲಿ ಇರೋದು ಆತಂಕ ಜಾಸ್ತಿ ಆಗಿದೆ. ಹೌದು, ಈಗ ಈ ತರ ಘಟನೆ ಆಗಬಾರದು. ಈ ರೀತಿಯಾದಂತ ಘಟನೆಗಳು, ದುರ್ಘಟನೆ ಆಗಬಾರದು. ಆಗುವುದರಲ್ಲಿ ಏನಾದರೂ ಎಚ್ಚರ ತಪ್ಪಿದಾರ ಅನ್ನೋದು ಕೂಡ ಮುಖ್ಯ. ಆ ಆಯಾಮದಲ್ಲೂ ತನಿಖೆ ಆಗಬೇಕು. ಎಚ್ಚರ ತಪ್ಪಿ ತಡೆಗಟ್ಟಬಹುದಾಗಿದ್ದು ಆಗಿದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಸ್ವಾಭಾವಿಕವಾಗಿ ಉದ್ಭವಿಸ್ತದೆ. ಮತ್ತು ಯಾರು ಹೇಗೆ ಆಗಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತವೆ. ತನಿಖೆ ಆದಷ್ಟು ಶೀಘ್ರವಾಗಿ ಒಳ್ಳೆ ತನಿಖೆಯನ್ನ ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಜೊತೆಗೆ ನ್ಯಾಯವನ್ನು ಸಹ ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಏರ್ಪೋರ್ಟ್ ಅಲ್ಲಿ ಪ್ರಾರ್ಥನೆ ಮಾಡಿದ್ದು ಮುಸ್ಲಿಂ ಸಮಾಜದವರ ವಿಚಾರ. ನನಗೆ ಗೊತ್ತಿಲ್ಲ. ಇಂದು ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಂತಹದ್ದು ಬಹಳ ದುರಾದೃಷ್ಟಕರವಾದಂತಹ ಘಟನೆ. 9 ಜನ ಮೃತಪಟ್ಟಿದ್ದಾರೆ. ಘಟನೆಗೆ ಮತ್ತು ನಿಧನರಾದವರಿಗೆ ಶೋಕ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ಇದು ತನಿಖೆಯಾಗಿ ಏನು ವಾಸ್ತವಾಂಶ ಅಂತ ಹೊರಗಡೆ ಬಂದು ಅದಕ್ಕೆ ಒಂದು ನ್ಯಾಯಸಮ್ಮತವಾಗಿ ಇದಕ್ಕೆ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆದಷ್ಟು ಪ್ರಯತ್ನ ಶೀಘ್ರವಾಗಿ ಆಗಿ ಅವರಿಗೆ ಸತ್ಯ ಹೊರಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಡೆಲ್ಲಿನಲ್ಲೇ ಈ ರೀತಿ ನಿನ್ನೆಯಿಂದ ಟ್ರಾವೆಲ್ ಅಲ್ಲಿ ಇದ್ದೀನಿ. ನ್ಯೂಸ್ ಪೇಪರ್ ನೋಡಕ್ಕೂ ಟೈಮ್ ಇಲ್ಲ, ಟಿವಿ ಅಂತೂ ನೋಡೇ ಇಲ್ಲ. ಸರ್, ಈಗ ಗಡಿ ಭಾಗದಲ್ಲಿ ಈ ಸರ್, ರೀತಿಯಾಗಿ ಘಟನೆಗಳು ನಡೀತಿತ್ತು, ಆದ್ರೆ ಡೆಲ್ಲಿ ಮಧ್ಯಭಾಗದಲ್ಲಿ ಇರೋದು ಆತಂಕ ಜಾಸ್ತಿ ಆಗಿದೆ. ಹೌದು, ಈಗ ಈ ತರ ಘಟನೆ ಆಗಬಾರದು. ಈ ರೀತಿಯಾದಂತ ಘಟನೆಗಳು, ದುರ್ಘಟನೆ ಆಗಬಾರದು. ಆಗುವುದರಲ್ಲಿ ಏನಾದರೂ ಎಚ್ಚರ ತಪ್ಪಿದಾರ ಅನ್ನೋದು ಕೂಡ ಮುಖ್ಯ. ಆ ಆಯಾಮದಲ್ಲೂ ತನಿಖೆ ಆಗಬೇಕು. ಎಚ್ಚರ ತಪ್ಪಿ ತಡೆಗಟ್ಟಬಹುದಾಗಿದ್ದು ಆಗಿದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಸ್ವಾಭಾವಿಕವಾಗಿ ಉದ್ಭವಿಸ್ತದೆ. ಮತ್ತು ಯಾರು ಹೇಗೆ ಆಗಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತವೆ. ತನಿಖೆ ಆದಷ್ಟು ಶೀಘ್ರವಾಗಿ ಒಳ್ಳೆ ತನಿಖೆಯನ್ನ ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಜೊತೆಗೆ ನ್ಯಾಯವನ್ನು ಸಹ ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಏರ್ಪೋರ್ಟ್ ಅಲ್ಲಿ ಪ್ರಾರ್ಥನೆ ಮಾಡಿದ್ದು ಮುಸ್ಲಿಂ ಸಮಾಜದವರ ವಿಚಾರ. ನನಗೆ ಗೊತ್ತಿಲ್ಲ.